ನಕ್ಕಿ ಅಪ್ಪನ ಹೆಸರೇನು? ನಮ್ಮಪ್ಪ ಹಾಂ. ಅಮ್ಮ ದೇವರ್ ಊರು ಯಾವ್ದು ನಿಂದು? ಪಟಾಡೆ ಸಮಸ್ಯೆ ಕಿವಿ ಕೇಳಿಸೋರ ಸಲುವಾಗಿ ಮಾತು ಬರ್ತಾ ಇಲ್ಲ ಸರ್ ಅವಳಿಗೆ. ನಮಗೆ ಗೊತ್ತಿರಲಿಲ್ಲ ಸರ್. 6 ವರ್ಷ ಆದ್ಮೇಲೆ ಇಲ್ಲಿ ನಾವು ಬಂದಿದ್ದು. ಎಲ್ಲ ಓದ್ತಾವಳೆ, ಬರಿತಾವಳೆ, ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾಳೆ ಸರ್. ಬಟ್ ಕಾಕ್ಲೇರ್ ಮಾಡ್ಸೋಕೆ ದುಡ್ಡು ಬೇಕು ಸಿಕ್ಕಾಪಟ್ಟೆ ಅಂತಂದ್ರು. ಇಲ್ಲ ಸರ್, ಗೌರ್ಮೆಂಟಿಂದ ಆಗಿದೆ, ಎಲ್ಲ ಫ್ರೀ ಆಗಿದೆ. ಹಾಂ. ವೆರಿ ಗುಡ್. 1.5 ವರ್ಷ ಇವಾಗ ಕಿವಿ ಟೆಸ್ಟ್ ಮಾಡಿದಾಗ ಕಿವಿ ಕೇಸರಿಲ್ಲ ಅಂತ ಗೊತ್ತಾಯ್ತು ನನಗೆ. ಜೂನಿಯರ್ ಡಾಕ್ಯುಮೆಂಟ್ ಅಸಿಸ್ಟೆಂಟ್ ಇಲ್ಲಿ ಗೌರ್ಮೆಂಟ್ ಜಾಬ್. ನನಗೆ ಮದುವೆ ಆಗಿದೆ. ನನಗೆ 3 ವರ್ಷದ ಪಾಪು ಇದೆ. ಇಲ್ಲೇ ಓದಿದ ಮಕ್ಕಳು ಇಂಜಿನಿಯರಿಂಗ್ ಮಾಡ್ತಿದ್ದಾಳೆ, ಅವಳು MBBS ಮಾಡ್ತಿದ್ದಾಳೆ. ವೈದ್ಯೋ ನಾರಾಯಣೋ ಹರಿ ವೈದ್ಯೋ ನಾರಾಯಣೋ. ಏನು ನಿಮ್ಮ ಹೆಸರು? ಸುಜಾತ. ಯಾವ ಊರಿನವರು? ಗುಲ್ಬರ್ಗದವ್ರು. ಓ, ಎಲ್ಲಿ ಗುಲ್ಬರ್ಗದಲ್ಲಿ? ನಾವು ಅಫ್ಜಲ್ಪುರ ತಾಲೂಕು, ಜಿಲ್ಲಾ ಗುಲ್ಬರ್ಗ, ಹುಡಿಗನೂರು. ಅಫ್ಜಲ್ಪುರದವರು. ಹಾಂ. ಭೀಮಾ ನದಿ. ಹಾಂ ಸರ್. ಯಾವ್ದು ನಿಮ್ಮ ಮಗು? ನಮ್ಮ ಮಗು ಅಲ್ಲಿದೆ ನೋಡಿ ಸರ್. ಇವಳು? ಹಾಂ ಸರ್. ಬನ್ನಿ. ಎಷ್ಟು ಇವಳಿಗೆ ಏಜು? ಇವಳಿಗೆ ಸರ್ ಇಲ್ಲಿ ಬರುವಾಗ 5.5 ವರ್ಷ, ಈಗ 8 ಮುಗಿತಾ ಇದೆ, 9 ಚಾಲು ಆಗ್ತಾ ಇದೆ. ಸೊ ಏನು ಸಮಸ್ಯೆ ಇದಕ್ಕೆ? ಸಮಸ್ಯೆ ಕಿವಿ ಕೇಳಿಸೋರ ಸಲುವಾಗಿ ಮಾತು ಬರ್ತಾ ಇಲ್ಲ ಸರ್ ಅವಳಿಗೆ. ನಮಗೆ ಗೊತ್ತಿರಲಿಲ್ಲ ಸರ್. 6 ವರ್ಷದ ತನಕ, 6 ವರ್ಷ ಆದ್ಮೇಲೆ ಇಲ್ಲಿ ನಾವು ಬಂದಿದ್ದು. ಹೇರಿಂಗ್ ಹೆಡ್ ಹಾಕಿದ್ವಿ ಮೊದಲು, ಕೇಳಿಸ್ತಾ ಇರಲಿಲ್ಲ ಸರ್. ಈಗ ಹೇರಿಂಗ್ ಹೆಡ್ಡಲ್ಲಿ ಸ್ವಲ್ಪ ಕೇಳಿಸ್ತು. ಫುಲ್ ಲಾಸ್ ಇತ್ತು ಸರ್ ಇರೋದು 100. ಅದ್ರ ಸಲ ಸ್ವಲ್ಪ ಕೇಳಿಸ್ಕೊತಾ ಇದ್ಲು. ಮತ್ತು ಕಾಕ್ಲೇರ್ ಮಾಡಿಸಿ ಅಂತ ಹೇಳಿದ್ರು. ಇಲ್ಲಿ ಕಾಕ್ಲೇರ್ ಮಾಡಿಸಿದ್ವಿ ಸರ್. ಮಾಡಿಸಿದ್ಮೇಲೆ ಇಲ್ಲಿ ಪ್ರೀ ಸ್ಕೂಲು ಇಲ್ಲೆಲ್ಲ ಬಂದ್ಮೇಲೆ ಫಸ್ಟಿಗೆ ಅಪ್ಪ ಅಮ್ಮ ಏನು ಅಂತ ಬರ್ತಾ ಇರಲಿಲ್ಲ ಸರ್. ಇಲ್ಲಿ ಬಂದ್ಮೇಲೆ ಎಲ್ಲ ಹೇಳ್ತಾವಳೆ, ಎಲ್ಲ ಅರ್ಥ ಮಾಡ್ಕೊತಾವಳೆ, ಎಲ್ಲ ಓದ್ತಾವಳೆ, ಬರಿತಾವಳೆ, ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾಳೆ ಸರ್. ಬಟ್ ಕಾಕ್ಲೇರ್ ಮಾಡ್ಸೋಕೆ ದುಡ್ಡು ಬೇಕು ಸಿಕ್ಕಾಪಟ್ಟೆ ಅಂತಂದ್ರು. ಇಲ್ಲ ಸರ್, ಗೌರ್ಮೆಂಟಿಂದ ಆಗಿದೆ, ಎಲ್ಲ ಫ್ರೀ ಆಗಿದೆ. ಹಾಂ. ವೆರಿ ಗುಡ್. ಹಾಂ ಸರ್. ಈಗ ಕಲಿತಾ ಇದ್ದಾಳ? ಹಾಂ, ಕಲಿತಾದಾಳೆ ಸರ್. ಕುಟುಂಬದ ಏನು ಇಲ್ಲಿ ಎಲ್ಲ ಟೀಚರ್ಸ್ಗಳು ಚೆನ್ನಾಗಿದ್ದಾರೆ ಸರ್, ಎಲ್ಲ ಕಲಿಸ್ತಾ ಇದ್ದಾರೆ, ಎಲ್ಲ ಇದೆ ಸರ್. ಕುಟುಂಬದ ಏನು ಉದ್ಯೋಗ? ಕುಟುಂಬದ ಇವರಪ್ಪ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಈಗ ಇಲ್ಲೇ ಬಂದು ಗಾರೆ ಕೆಲಸ ಮಾಡ್ತಾ ಇದ್ದಾರೆ ಮೈಸೂರಲ್ಲಿ. ಹಾಂ. ಇಡೀ ಕುಟುಂಬ ಶಿಫ್ಟ್ ಆಗ್ಬಿಟ್ಟಿದ್ದೀರಾ? ಹಾಂ ಸರ್, ನಮ್ಮ ಮನೆಯವರು, ನಾವು, ಇದೊಂದು ಪಾಪು. ಎಷ್ಟು ಮಕ್ಕಳು ನಿಮಗೆ? ನಮ್ಮ 3 ಮಕ್ಕಳು ಸರ್. ಇನ್ನೆರಡಲ್ಲಿ? 2 ಊರಲ್ಲಿ ಇದ್ದಾವೆ ಸರ್. ಈಗ ರಜಾ ಅಂತ ಬಂದವ್ರೆ. ಅಲ್ಲಿ ಓದ್ತಾರೆ? ಹಾಂ, ಓದ್ತಾರೆ ಸರ್ ಅಲ್ಲಿ. ಅವ್ರು ನಾರ್ಮಲ್ ಇದ್ದಾರೆ? ಹಾಂ, ನಾರ್ಮಲ್ ಸರ್. ಇಬ್ಬರು. ಇವಳು ಲಾಸ್ಟ್ ಸರ್. ಈಗ ನೀವು ನಿಮ್ಮ ಗಂಡ ಈ ಮಗು ಇಲ್ಲಿ? ಹಾಂ, ಮಗು ಇಲ್ಲೇ ಇರೋದು ಸರ್. ಅಲ್ಲಿ ನಿಮ್ಮ ಅತ್ತೆ ಮಾವ? ನಮ್ಮ ಅತ್ತೆ ಮಾವ, ನಮ್ಮ ಮನೆಯವ್ರ ಅಣ್ಣ, ಅತ್ತಿಗೆ ಎಲ್ಲರೂ ಇದ್ದಾರೆ ಸರ್. ಇದ್ದಾರೆ? ಹಾಂ ಸರ್. ನಿಮ್ಮ ಯಜಮಾನ್ರಿಗೆ ಇಲ್ಲಿ ಗಾರೆ ಕೆಲ್ಸಕ್ಕೆ ಹೋಗ್ತಾರಾ? ಹಾಂ ಸರ್. ಅಲ್ಲಿ ನಮ್ಮದು ತೋಟ ಎಲ್ಲ ಇದೆ. ತೋಟದಲ್ಲಿ ನೀರು ಬಿಡ್ತಾ ತೋಟದಲ್ಲೇ ಇರ್ತಾ ಇದ್ರು. ಈಗ ಇಲ್ಲೇ ಬಂದು ಗಾರೆ ಕೆಲಸ ಮಾಡ್ತಾ ಇದ್ದಾರೆ ಸರ್. ಎಷ್ಟು ವರ್ಷ ಇರಬೇಕು ಇಲ್ಲಿ ನೀವು? ನಾವು ಜೂನ್ಗೆ ಹೋಗ್ತೀವಿ ಸರ್ ಇನ್ನು ಮುಂದೆ. ಈಗ ಬಂದು ನಾವು 3 ವರ್ಷ ಆಯಿತು ಸರ್ ಇಲ್ಲಿ ಬಂದು. 3 ವರ್ಷದಿಂದ ಇಲ್ಲೇ ಇದ್ದೀರಾ? ಹಾಂ ಸರ್. ಎಲ್ಲ ಇಂಪ್ರೂವ್ ಆಗಿದೆ ಸರ್ ಈಗ. ಗ್ರೇಟ್. ಸರ್ ನಮ್ಮೂರು ಕೊಪ್ಪಳ ಸರ್. ಎಲ್ಲಿ? ಕೊಪ್ಪಳದಲ್ಲೇ ಸರ್. 2 ಬೂದಗುಂಪ ಸರ್. ಬೂದಗುಂಪ ಕ್ರಾಸು. ಓಕೆ. ಎಷ್ಟು ಜೀವನಿಗೆ? ಈಗ 8 ವರ್ಷ ಸರ್. ಕೇಳಿಸಲ್ಲ? ಇಲ್ಲ ಸರ್, ಅದೇ ಸೇಮ್ ಪ್ರಾಬ್ಲಮ್ ಸರ್. ಸೇಮ್ ಫುಲ್ 100% ಕೇಳಲ್ಲ? ಇಲ್ಲ ಸರ್. ಆಪ್ರೇಷನ್ ಮಾಡಿಸಿದ್ರಾ? ಹಾಂ ಸರ್. ಈಗ ಮಾತಾಡ್ತಾನೆ ಸರ್. ಮಾತಾಡ್ತಾನೆ, ಬರಿತಾನೆ, ಓದ್ತಾನೆ. ನೀವು ಇಲ್ಲ ಮೈಸೂರು ಸೆಟ್ಲಾ? ಹಾಂ ಸರ್. ಯಜಮಾನ್ರು ಗಾರೆ ಕೆಲಸ ಮಾಡ್ತಾರೆ ಸರ್ ಮೈಸೂರಲ್ಲಿ? ಹಾಂ. ಒಟ್ಟಿಗೆ ಹೋಗ್ತಾರೆ ಎಲ್ಲರೂ? ಇಲ್ಲ ಸರ್, ಅವ್ರು ಬೇರೆ. ನಾವು ಇಲ್ಲೇ ಕುಟೀರದಲ್ಲಿ ರೂಮ್ ಮಾಡ್ಕೊಂಡಿದ್ದೀವಿ. ಕುಟೀರ ಅಂದ್ರೆ ಏನದು? ಇಲ್ಲೆಲ್ಲರೂ ಬಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಸರ್. ನಾನು ಎಷ್ಟು ಬಾಡಿಗೆ? ದಿನ 60 ರೂಪಾಯಿ. 60 ರೂಪಾಯಿ? ಹಾಂ ಸರ್. ಅಂದರೆ ಚೆನ್ನಾಗಿ ಯಾವುದೇ ಸರ್, ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಊಟಕ್ಕೆ ನಾವೇ ಮಾಡ್ಕೊತೀವಿ ಸರ್. ಮನೆ ಕೊಟ್ಟಿದ್ದಾರೆ? ಹಾಂ. ಇಲ್ಲ ಸರ್, ರೂಮ್ ಕೊಟ್ಟಿದ್ದಾರೆ. ರೂಮ್ ಕೊಟ್ಟಿದ್ದಾರೆ? ಹಾಂ ಸರ್. ಎಷ್ಟು ವರ್ಷ ಆಯ್ತು ಬಂದು ನೀವು ಇಲ್ಲಿ? ನಾವೀಗ 1.5 ವರ್ಷ ಸರ್. ಹೋಗೋದು ಯಾವಾಗ? ಈಗ ಇನ್ನೊಂದು 6 ತಿಂಗಳಿದ್ದು ಹೋಗ್ತೀವಿ ಸರ್. ಎಷ್ಟು ಈ ಮಗುಗೆ ಏಜು? 6 ವರ್ಷ. 6 ವರ್ಷ. ನಿಮ್ದು ಯಾವರು? ಕೊಪ್ಪಳ ತಾಲೂಕು ಸರ್, ಬೂದಿಹಾಳ ಅಂತ ಸರ್. ಸೊ ಈಗ ಇವಂದೇನು ಸಮಸ್ಯೆ? ಕಿವಿ ಲಾಸ್ ಇದೆ ಸರ್, ಮಾತಾಡಕ್ಕೆ ಬರ್ತಾ ಇರಲಿಲ್ಲ. 3.5 ವರ್ಷ ಇದ್ದಾಗ ಬಂದಿದ್ದೀವಿ ಸರ್ ಇಲ್ಲಿ ಚೆಕಪ್ಗೆ. ಅವಾಗ ಗೊತ್ತಾಯ್ತು ಲಾಸ್ ಆಗಿದೆ ಅಂತ. ಮತ್ತು ಇಲ್ಲಿ ಬಂದು ಮಿಷಿನ್ ಹಾಕ್ಸ್ಕೊಂಡು ವಾಪಸ್ ಊರಿಗೆ ಹೋಗಿದ್ವಿ. ಹೋದ್ಮೇಲೆ ಅಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡಲಿಲ್ಲ. 6 ತಿಂಗಳಿದ್ದು ಮತ್ತು ವಾಪಸ್ ಇಲ್ಲಿಗೆ ಬಂದಿ ಸರ್. ಬಂದು ಈಗ ಪ್ರೀ ಸ್ಕೂಲ್ ತೊಗೊಂಡಿದ್ವಿ ಸರ್. ಈಗ ಮಾತಾಡ್ತಾ ಇದ್ದೀವಿ. 1.5 ವರ್ಷ ಆತ ನಾವು ಬಂದು ಮಾತಾಡ್ತೀವಿ. ಇಲ್ಲೇ ವಾಸ ಇದ್ದೀರಾ? ಇಲ್ಲೇ ಇದ್ದೀವಿ ಸರ್. ಯಜಮಾನ್ರಿದ್ದಾರೆ ಇಲ್ಲೇ? ಇಲ್ಲ ಸರ್, ನಾವಿಬ್ಬರೇ ಇದ್ದೀವಿ. ತಾಯಿ ಅಷ್ಟೇ ಸರ್. ನೀವಿಬ್ಬರೇ? ನಾವಿಬ್ಬರೇ ಸರ್. ಫಸ್ಟಿಗೆ ಏನು ಬರ್ತಿದ್ದಿಲ್ಲ ಸರ್ ಮಾತಾಡೋಕೆ. ಈಗ ಎಲ್ಲ ಮಾತಾಡ್ತಾನೆ ಸರ್. ಜೀವನಕ್ಕೆ ಏನು ಮಾಡ್ತಾರೆ? ನಾವೇ ಅಡುಗೆ ಮಾಡ್ಕೊತೀವಿ ಸರ್. ಊರಲ್ಲಿದ್ದ ರೇಷನ್ ತೊಗೊಂಬರೋದು ಮತ್ತು ಅಮೌಂಟ್ ಹಾಕ್ತಾರೆ, ಇಲ್ಲೇ ಮಾಡಿ. ಸೊ ಇವನ ಜೊತೆ ಇರಲೇಬೇಕು ನೀವು? ಇರಲೇಬೇಕು ಸರ್. ಇಲ್ಲಿ
ಅವ್ರ ಜೊತೆಗೆ ಶಾಲೆಗೆ ಬರೋದು ಕರ್ಕೊಂಡು ಹೋಗೋದು, ಇಲ್ಲಿ ಟೀಚರ್ಸ್ ಏನು ಹೇಳಿರ್ತಾರೆ ಮನೆಯಲ್ಲೇ ಅದನ್ನು ಮಾಡ್ಕೊಂಬರೋದು ಸರ್, ಹೇಳಿಸ್ಕೊಂಡು ಮಾತಾಡ್ಬೋದು. ಸೊ ನಿಮಗೂ ಟ್ರೈನಿಂಗ್ ಕೊಡ್ತಾರೆ? ನಮಗೂ ಟ್ರೈನಿಂಗ್ ಕೊಡ್ತಾರೆ ಸರ್. ಮಕ್ಕಳಿಗೆ ಯಾವ ಥರ ಕಲಿಸ್ಬೇಕು ಏನಿಲ್ಲ ಅಂತ ಎಲ್ಲ ಹೇಳ್ಕೊಡ್ತಾರೆ ಸರ್. ನಿಮ್ಮ ಮಗನ ಏನು ಮಾಡಬೇಕು ಅಂತ ಇದ್ದೀರಾ? ಅವನು ಪೊಲೀಸ್ ಆಗಕ್ಕೆ ಇಷ್ಟಪಡ್ತಾನೆ ಸರ್. ನಾನು ಪೊಲೀಸ್ ಆಗ್ತೀನಿ ಅಂತಾನೆ ಸರ್. ನೋಡಬೇಕು. ಮನೇಲಿ ಏನು ಮಾಡ್ತಾರೆ ಯಜಮಾನ್ರು? ಹೊಲ ಮನೆ ಕೆಲಸ ಸರ್. ಒಂದೇ ಮಗುನ? ಇಬ್ಬರು ಗಂಡು ಮಕ್ಕಳೇ ಸರ್. ಇನ್ನೊಂದೆಲ್ಲಿ? ಅವ್ನು ನಾರ್ಮಲ್ ಇದ್ದಾನೆ ಸರ್, ಊರಲ್ಲಿ ಇರ್ತಾನೆ. ಅವ್ನು ನೆನಪಾಗಲ್ವ ನಿಮಗೆ? ಇಲ್ಲ ಸರ್, ಬಂದು ಹೋಗ್ತಿರ್ತಾರೆ ಅವಾಗವಾಗ, ನಾವಿಷ್ಟೇ ಇಲ್ಲೇ. ಏನು ಹೆಸರು ಒಂದು? ನಕುಲ್ ಸರ್. ನಕುಲ್? ಹ್ಞೂ ಸರ್. ಈಗ ಮಾತಾಡು. ಏನು ನಿನ್ನ ಹೆಸರು? ನಕ್ಕಿ ಅಪ್ಪನ ಹೆಸರೇನು? ನಮ್ಮಪ್ಪ ಹಾಂ. ಅಮ್ಮ? ದೇವರ್ ಊರು ಯಾವ್ದು ನಿಂದು? ಪಟಾಡೆ. ಅದ್ರ ಸ್ಪಷ್ಟವಾಗಿ ಕೇಳಿದ್ರು. ಫಸ್ಟ್ವಾಗಿಲ್ಲ ಸರ್, ಲಾಸ್ ಜಾಸ್ತಿ ಇರೋದ್ಲಿದ್ದ ಫಸ್ಟ್ವಾಗಿ ಬರ್ತಾ ಇಲ್ಲ ಸರ್. ಅದು ಬರ್ತಾ ಬರುತ್ತೇನೆ. ಮಕ್ಕಳ ಗ್ರಹಿಕೆ ಶಕ್ತಿಗೆ ಏನೆಲ್ಲ ಬೇಕು ಅಂತ ಹೇಳಿ ಈ ಒಂದು ಶಾಲೆನಲ್ಲಿ ನೋಡಬಹುದು. ಇಲ್ಲೆಲ್ಲೂ ನಾವು ಹೊರಗಡೆಯಿಂದ ಸಿಗುವಂಥ ಆಟ ಸಾಮಾನುಗಳು ತೊಗೊಂಡು ಬಂದಿಲ್ಲ, ಎಲ್ಲ ಇಲ್ಲೇ ನಮ್ಮ ಟೀಚರ್ಸ್ ಮಾಡಿರೋವಂಥದ್ದು. ಈಗ ಮಕ್ಕಳಿಗೆ ಸಾಮಾನ್ಯ ನಾವು ಮಾರ್ಕೆಟನ್ನು ಕಾನ್ಸೆಪ್ಟ್ ಹೇಳ್ಕೊಡ್ಬೇಕು. ಸೊ ಅದಕ್ಕೆ ಬೇಕಾಗಿರೋ ಸಾಮಾನುಗಳೆಲ್ಲ ಇಲ್ಲೇ ಇದೆ ನೋಡಿ. ಸೊ ಇದನ್ನು ನಾವೇ ಒಂದು ಹಳೆ ಶೋಕೇಸ್ನ ಉಪಯೋಗಿಸ್ಕೊಂಡು ಮಾಡಿರೋದು. ಮಕ್ಕಳು ಫ್ರೀ ಟೈಮಲ್ಲಿ ಕೂತ್ಕೊಂಡು ಅಮ್ಮಂದಿರು ಹೇಳ್ಕೊಡ್ತಾರೆ, ಇದನ್ನೆಲ್ಲ ಕೇಳ್ಕೊಳ್ತಾರೆ. ಸೊ ದಿನ ನೋಡ್ತಾ ಅವ್ರದ್ದು ಗ್ರಹಿಕೆ ಶಕ್ತಿ ಚೆನ್ನಾಗಾಗುತ್ತೆ. ಅವ್ರು ಒಂದಿನ ರಿಯಲ್ ಮಾರ್ಕೆಟ್ಗೆ ಹೋದಾಗ ಇದನ್ನು ಅಸೋಸಿಯೇಟ್ ಮಾಡ್ತಾರೆ. ಹೊಸದು ಒಂದ್ಸಲ ಅವ್ರಿಗೆ. ಹಿಂದಿ, ಮಲಯಾಳಂ, ತೆಲುಗು ಎಲ್ಲ ಇದ್ದಾರೆ. ಆಮೇಲೆ ಇಲ್ಲಿ ನೋಡಿ ನೋಡಬೇಕಾದ್ರೆ ಸೊ ಈಗ ಜಂಪ್ ಮಾಡಬೇಕು ಈ ಥರ. ಹಾಂ. ಮತ್ತೆ ಆಮೇಲೆ ಈ ಥರ. ಹಾಂ. ಆಮೇಲೆ ಅಯ್ಯೋ ಈ ಥರ. ಹಾಂ. ಆಮೇಲೆ ಈ ಥರ. ಹಾಂ. ಓ ಫುಲ್ ಎಕ್ಸಸೈಸು. ಹೌದು. ಓಹೋ ಗಾಡ್, ಸಕ್ಕತ್ತಾಗಿದೆ. ಇದು ವರ್ಕ್ ಆಗುತ್ತೆ. ಓಕೆ, ವರ್ಕ್ ಆಗ್ತದಿಲ್ಲ. ಗ್ರೀನ್ ಬರ್ತಾ ಇದೆ. ಹೌದು ನಾವು ಹೋಗ್ಬೋದು ಈಗ. ಹೌದು ಬನ್ನಿ. ಅಷ್ಟು ಮಾತ್ರ ಕೆಳಗಡೆ ರೋಡು ಮಾಡಿದ್ದೀರಿ. ರೋಡ್ ಇದೆ ನೋಡಿ, ಎಲ್ಲ ಝೀಬ್ರಾ ಅದು. ನಾವು ಏನೇ ಮಾಡಿದ್ರೂ ಒಂದರಲ್ಲೂ ಕುಂದು ಕೊರತೆ ಬರಬಾರ್ದು, ಹಾಗೆ ಮಾಡಿದ್ದೀವಿ. ಸೊ ಇದು ನೋಡಿ, ಇದು ಎಲ್ಲ ಹಳೆ ಬಟ್ಟೆಗಳು ತೊಗೊಂಡು ಒಂದು ಭಾರತ ದೇಶದಲ್ಲಿ ನಮಗೆ ಯಾವ್ಯಾವ ರಾಜ್ಯ ಇದೆ, ಆ ಪ್ರತಿಯೊಂದು ರಾಜ್ಯನೂ ಯಾತಕ್ಕೆ ಹೆಸರುವಾಸಿಯಾಗಿದೆ ಅಂತ ಹೇಳಿ ಪೂರ್ತಿ ಮಾಡಿರೋವಂಥದ್ದು. ಬೇರೆ ಶಾಲೆಯಲ್ಲಿ ಏನಿರ್ತಂದ್ರೆ ಬರೀ ಫೋಟೋ ಅಥವಾ ಒಂದು ಪೇಂಟಿಂಗ್ ಇರುತ್ತೆ. ಇಲ್ಲ ಹಂಗೆಲ್ಲ ಒಂದು ಥೀಮ್ ಇಟ್ಕೊಂಡು ಅದ್ರ ಪ್ರಕಾರ ಮಾಡಿದ್ದೀವಿ. ಸೊ ಪ್ರತಿಯೊಂದು ಸಣ್ಣದು ಹೂವಿನಿಂದ ಹಿಡಿದು ನಿಮಗೆ ಯಾವ ಥರ ನಮಗೆ ನದಿ ಇದೆ ಮತ್ತು ಯಾವುದು ನಮ್ಮದು ಪರ್ವತ, ಎಲ್ಲದು ಪ್ರತಿಯೊಂದು ಅಂಶವನ್ನು ಒಂದು ಚಿತ್ರ ರೂಪದಲ್ಲಿ ಒಂದೇ ಸಲ ನೋಡಿದ್ರೆ ಅದು ಮಕ್ಳಿಗೆ ಜ್ಞಾಪಕ ಇರಬೇಕು, ಚೆನ್ನಾಗಿ ಅವ್ರಿಗೆ ಗುರ್ತಿರ್ಬೇಕು ಅನ್ನೋದನ್ನು ನಮ್ಮ ಉದ್ದೇಶ ಆಗಿದೆ. ಈ ಥರ ನೀವು ಕೆಳಗಡೆ ಏನು ಗ್ರೌಂಡ್ ಫ್ಲೋರಲ್ಲಿ ನೋಡ್ತಾ ಇದ್ದೀರಿ, ಹಾಗೇನೆ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲೂ ಇದೆ. ಸೊ ಇದೆಲ್ಲ ಆಯ್ತಲ್ಲ, ಇದೇ ಥರ ನಿಮಗೆ ಒಂದು ಲೈಬ್ರರಿ ಆಫ್ ಟಾಯ್ಸ್ ಅಂತ ಇದೆ. ಅದೇನಂದರೆ ಮಕ್ಕಳಿಗೆ ಎಲ್ಲರಿಗೂ ಆಟ ಸಾಮಾನು ಸಿಗಲ್ಲಲ್ಲ, ಸೊ ಹಾಗಾಗಿ ನಾವು ಒಂದು ಲೈಬ್ರರಿ ಮಾಡಿದ್ದೀವಿ. ಆ ಲೈಬ್ರರಿನಲ್ಲಿ ಟಾಯ್ಸ್ ಇದೆ, ಆಟ ಸಾಮಾನು. ಆ ಆಟ ಸಾಮಾನನ್ನ ಒಂದು ಬ್ಯಾಗ್ ಹಾಕ್ಬಿಟ್ಟು ಒಂದು ವಾರ ಆಟ ಆಡ್ಲಿಕ್ಕೆ ಕೊಡ್ತೀವಿ. ಆಟ ಆಡ್ಬಿಟ್ಟು ಅವ್ರು ವಾಪಸ್ ಕೊಡ್ತಾರೆ. ಇವೆಲ್ಲ ಲೈಬ್ರರಿ ಆಫ್ ಟಾಯ್ಸ್. ಬನ್ನಿ ಒಳಗಡೆ. ಹಾಂ, ಟಾಯ್ ಸ್ಟೋರೇಜು ನೀವು ನೋಡಿರ್ಬೋದು. ಇವೆಲ್ಲ ಬ್ಯಾಗ್ಗಳು ಈ ಥರ ಪೇರೆಂಟ್ಸ್ ತೊಗೊಂಡು ಹೋಗ್ತಾರೆ. ಒಂದು ಸೆಟ್ ತೊಗೊಂಡು ಹೋಗ್ತಾರೆ. ಒಂದು ಸೆಟ್ ನೋಡಿ ಅಲ್ಲೆಲ್ಲ ಇದಾವೆ. ಹಾಂ, ಎಲ್ಲ ಇದೆ. ಎಂಟ್ರಿ ಮಾಡಿ ತೊಗೊಂಡು ಹೋಗ್ತಾರೆ, ತಂದು ಕೊಡ್ತಾರೆ. ಅವರಿಗೆ ಒಂದು ಕಾರ್ಡ್ ಇಶ್ಯೂ ಮಾಡ್ತೀವಿ. ಈ ಥರ ವಾರಕ್ಕೆ ಅವರಿಗೂ ಟ್ಯೂಸ್ಡೇ ಮತ್ತು ಥರ್ಸ್ಡೇ ಅವರು ನಾವು ಇಶ್ಯೂ ಮಾಡ್ತೀವಿ. ಅವರು ಮತ್ತೆ ಒಂದು ವಾರ ಅದನ್ನಿಟ್ಟು ಆಮೇಲೆ ಅವರು ರಿಟರ್ನ್ ಮಾಡ್ಬೋದು. ಓಕೆ, ಆ ಥರ ಸೇಮ್ ಬುಕ್ ಥರ. ಸೇಮ್ ಲೈಬ್ರರಿಯಲ್ಲಿ ಹೆಂಗೆ ಮಾಡ್ತೀವೋ ಅದೇ ಥರ. ಗ್ರೇಟ್. ಮಕ್ಕಳೇ ಬಂದು ಇದೇ ಥರ ಚಿಕ್ಕ ಬ್ಯಾಗಲ್ಲಿ ಅವರೇ ತೊಗೊಂಡು ಹೋಗ್ತಾರೆ ಅವ್ರದ್ದು ಮೆಟೀರಿಯಲ್ಸು, ಮತ್ತೆ ಅವರೇ ತಂದು ವಾಪಸ್ ಮಾಡ್ತಾರೆ. ಹಾಳು ಮಾಡಲ್ಲ, ಪ್ಯಾರೆಂಟ್ಸ್ ಇರ್ತಾರಲ್ಲ ಜೊತೆಗೆ, ಏನು ಹಾಳು ಮಾಡಲ್ಲ. ಅದು ಚೆನ್ನಾಗಿರೋದು ಕ್ವಾಲಿಟಿ. ಇದು ನಮ್ಮದು ಲೈಬ್ರರಿ ಕಡೆ ಎಲ್ಲ ಹೋದರೆ ಏನಾಗುತ್ತಂದರೆ ಈ ಫಾರಿನರ್ಸ್ದು ಪಿಕ್ಚರು ಆ ಥರ ಎಲ್ಲ ಬರುತ್ತಲ್ಲ, ಬಟ್ ನಮ್ಮದು ಇದು ಇಂಡಿಯನ್ ಕಲ್ಚರ್ ಥರ ಮಾಡಿಕೊಂಡು ಈ ಗೋಲ್ಡನ್ ಹೇರ್ ಇರೋದು ಎಲ್ಲ ಸಿಗೋದು. ಬಟ್ ಇಲ್ಲಿ ಸಿಗೋದೆಲ್ಲ ಬ್ಲ್ಯಾಕ್ ಹೇರ್ಸ್ ಅಲ್ಲಿ ಆ ಥರದ್ದು ಕೋಲ್ಕತ್ತಾದಿಂದ ಮಾಡಿದ್ರು. ಥ್ಯಾಂಕ್ ಯು ಮಾ. ಸರ್, ನಿಮ್ಮ ಲಯನ್ಸ್ ಕ್ಲಬ್ ಅವರು ಎಲ್ಲರೊಂದಷ್ಟು ಟಾಯ್ಸ್ ತಂದು ಕೊಟ್ಬಿಡಿ, ನಮ್ಮ ಮಕ್ಕಳಿಗೆ ಯೂಸ್ ಆಗುತ್ತೆ. ಹಾಂ, ಇದು ಝೂ. ಇದು ನೋಡಿ, ಇದು ಒಂದು ಹಳೆ ಬೋರ್ಡಲ್ಲಿ ತೆಂಗಿನ ಮರದಿಂದ ಆಗೋ ಉಪಯೋಗಗಳೆಂತಿದೆ. ಅದ್ರ ಪಕ್ಕ ಮೈಸೂರು ಅಂತ ಹೇಳಿದ್ರೆ ಝೂ ಮಕ್ಕಳಿಗೆ ಇಷ್ಟ ಅಲ್ಲ, ಸೊ ಒಂದು ಪುಟ್ಟ ಝೂ ಮಾಡಿದ್ದೀವಿ. ಇದನ್ನು ಎಲ್ಲ ಹಳೇದು ತೊಗೊಂಡು ಹಿಂಗೆ ಮಾಡಿಬಿಟ್ಟು ಅದಕ್ಕೊಂದು ಫ್ರೇಮ್ ಹಾಕಿದ್ವಿ. ಹಾಗೆಯೇ ಅಲ್ಲಿ ಹೋದರೆ ಅದೊಂದು ಹಳೆ ನೋಟಿಸ್ ಬೋರ್ಡಲ್ಲಿ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಸಮುದ್ರದ ಕೆಳಗಡೆ ಏನೇನಿರುತ್ತೆ ಅದನ್ನು ಹಾಕಿದ್ವಿ. ಇಲ್ಲಿ ನಾವು ಸಾಮಾನ್ಯ TV ಪ್ರೋಗ್ರಾಮು ನಮ್ಮದು ಇದೆಲ್ಲ ಅದ್ರ ಬಗ್ಗೆ ಇದೆ. ಮತ್ತು ಈ ಸಲ ಇಲ್ಲೇ ಓದಿದ ಮಕ್ಕಳು
ಈಗ SLC ಎಷ್ಟು ಕ್ಲಿಯರ್ ಮಾಡಿದ್ದಾರೆ, PUC ಎಷ್ಟು ಕ್ಲಿಯರ್ ಮಾಡಿದ್ದಾರೆ. ಅವಳು ಇದು ಇಂಜಿನಿಯರಿಂಗ್ ಮಾಡ್ತಿದ್ದಾಳೆ, ಅವಳು MBBS ಮಾಡ್ತಿದ್ದಾಳೆ. ಹಾಂ, ಅಂದರೆ ಇವ್ರಿಗೂ ಕೇಳಿಸೋ ಸಮಸ್ಯೆ ಇತ್ತು. ಇಲ್ಲಿ ಬಂದು ಮಿಷಿನ್ ಹಾಕ್ಕೊಂಡು ಪಾಠ ಕಲ್ತ್ಕೊಂಡು ಆಮೇಲೆ ನಾರ್ಮಲ್ ಸ್ಕೂಲಿಗೆ ಹೋಗ್ಬಿಟ್ಟು ಈಗ ಅವರು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಈ ಪಕ್ಕದವರು ಹಾಗೇನೆ ಲಕ್ಷ್ಮಿ ಅವರು ನೀಟ್ ಎಕ್ಸಾಮ್ ಕ್ಲಿಯರ್ ಮಾಡಿಬಿಟ್ಟು ಈಗ MBBS ಮಾಡಿ ನೋಡಿ ಮೆಡಿಕಲ್ ಕಾಲೇಜಲ್ಲಿ ಹೌದು. ಸೊ ಇವೆಲ್ಲ SLC ಪಾಸ್ ಮಾಡಿರೋರು, ಒಂದೊಂದು ವರ್ಷನೂ ಪಾಸ್ ಮಾಡಿರೋದನ್ನು ನಾವು ಹಾಕಿದ್ದೀವಿ. ನೀವು ಹೇಳಿದ್ರಿ ಅಲ್ವಾ, ಕಿವಿ ಕೇಳ್ತೆ ಮಾತು ಬಂದರೆ ಹಾಗೆ ಬಿಟ್ಬಿಡ್ಬೋದು ಅಂತ. ಈಗ ನಮ್ಮ ಸಂಸ್ಥೆನಲ್ಲೇ ರೆಗ್ಯುಲರ್ ಆಗಿ ಕೆಲಸ ಮಾಡ್ತಾ ಇರೋರು. ನನ್ನ ಹೆಸರು ಸಂದೇಶ್. ನಾನು 10 ವರ್ಷಗಳಿಂದ ಇಲ್ಲಿ ಜೂನಿಯರ್ ಡಾಕ್ಯುಮೆಂಟ್ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಮಾಡ್ತಾ ಇದ್ದೀವಿ. ನಾವು ಸೋಮವಾರಪೇಟೆಯವರು. ಸೋಮವಾರಪೇಟೆ ಕೊರಗು. 1.5 ವರ್ಷ ಇವಾಗ ಮಾತು ಬಂದಿರಲಿಲ್ಲ, ಕಿವಿ ಕೇಳಿರಲಿಲ್ಲ. ಇಲ್ಲಿ ಅಮ್ಮ ಜೊತೆ ನಾನು ಶಿವಿಟೆ ಹಿಯರಿಗೆ ಬಂದಿದ್ದೆ. ಕಿವಿ ಟೆಸ್ಟ್ ಮಾಡಿದಾಗ ಕಿವಿ ಕೇಸಿರಿಲ್ಲ ಅಂತ ಗೊತ್ತಾಯಿತು. ನನಗೆ ಫುಲ್ ಲಾಸ್ ಆಯಿತು, ಗೊತ್ತಾಯಿತು. ಆಗ ಇಲ್ಲಿ 3 ವರ್ಷ ಕರೆಯಿಂದ ತಗೊಂಡಿತ್ತು, ಸ್ಪೀಚ್ ಕರೆಯಿಂದ ತರಬೇತಿ ಕೊಟ್ಟಿತ್ತು. ಆಮೇಲೆ 3 ವರ್ಷ ಆಮೇಲೆ ಸ್ವಲ್ಪ ಮಾತು ಬಂತು, ಮಾತಾಡ್ತದೆ. ಈಗ ನಾರ್ಮಲ್ ಇದ್ದೀರಿ? ಈಗ ನಾರ್ಮಲ್ ಮಾತಾಡ್ತದೆ. ಇಲ್ಲೇ ಜಾಬು? ಜೂನಿಯರ್ ಡಾಕ್ಯುಮೆಂಟ್ ಅಡ್ಮಿನಿಸ್ಟ್ರೇಟ್. ಇಲ್ಲಿ ಗೌರ್ಮೆಂಟ್ ಜಾಬ್? ಗೌರ್ಮೆಂಟ್ ಜಾಬ್. ಫ್ಯಾಮಿಲಿ? ನನಗೆ ಮದುವೆ ಆಗಿದೆ. ನನಗೆ 3 ವರ್ಷದ ಪಾಪು ಇದೆ, ಮಗು ಇದೆ. ನಿಮ್ಮ ವೈಫ್ ಏನು ಮಾಡ್ತಾರೆ? ವೈಫು ಹೌಸ್ ವೈಫ್. ಲವ್ ಮ್ಯಾರೇಜ್? ನೋ ಅರೇಂಜ್ ಮ್ಯಾರೇಜ್. ಸೋಮವಾರಪೇಟೆಯವರು? ಕುಶಾಲನಗರದವರು. ಓಕೆ. ಸೊ ಇದೆಲ್ಲ ಗಮನಿಸಕ್ಕೆ ಹೋಗಿಲ್ಲ ಅವರು? ಈ ಕಡೆ ಫುಲ್ ಲಾಸ್ ಆಗಿದೆ, ಇದು ಒಂದೇ ಕೇಳೋದು ಕಿವಿ ಕೇಳುತ್ತೆ. ಹಾಂ. ನಿಮ್ಮ ವೈಫ್ಗೆ ಇದು ಓಕೆ? ಹಾಂ, ನಾರ್ಮಲ್. ಏನು ತೊಂದರೆ ಇಲ್ಲ? ಅದೇನು ತೊಂದರೆ ಇಲ್ಲ. ಎಷ್ಟೀಗ ನಿಮ್ಗೆ ಏಜ್ ಎಷ್ಟು? ಏಜ್ 38. ಸೊ ಒಂದು ಕಿವಿ ಕೇಳಿಸದ ಅಥವಾ ಮಾತು ಬಾರದ ಮಗು ನಿಮ್ಮಂಗೆ ನಾರ್ಮಲ್ ಆಗುತ್ತೆ. ಸೊ ಇಲ್ಲಿ ಓದ್ತಿರೋಲ್ಲ ಇವ್ರ ಥರ ಆಗ್ತಾರೆ. ಈಗ ಬನ್ನಿ, ಸಖತ್ ಕೇಸ್ ಬನ್ನಿ, ಇದು ಖುಷಿ ಆಗೋಯ್ತು ನನಗೆ. ನಾನು ಚಿಕ್ಕವರಿದ್ದಾಗ ಅದೇ ಸ್ಪೀಚ್ ಥೆರಪಿ ಹೇಳಿದ್ದಲ್ಲ, ಪುಷ್ಪಮ್ಮನ ಬೈದರು ಡಾಕ್ಟರ್ ಪುಷ್ಪಮ್ಮನ ಕೈ. ನಾನು ಸ್ಟೂಡೆಂಟ್ ಆಗಿದ್ದಾಗ ಇವನು ಇಲ್ಲಿ ತರಬೇತಿಗೆ ಬರ್ತಾ ಇದ್ದ, ಚಿಕ್ಕ ಹುಡುಗ. ಹಾಂ, ನಾನಾಗ MSc ಮಾಡ್ತಾ ಇದ್ದೆ. MSc ಮಾಡಿದಾಗ 2 ವರ್ಷ ಇವನಿಗೆ ಕನ್ನಡ ವ್ಯಾಕರಣ, ಅದು ವಾಕ್ಯ ಅಂದರೆ ಏನು, ಪದ ಅಂದರೆ ಏನು, ಅದನ್ನೆಲ್ಲ ನಾನು ಹೇಳ್ಕೊಡ್ತಾ ಇದ್ದೆ. ಆ ಸಮಯದಲ್ಲಿ ನಾನು ಇಲ್ಲೇ ಇರ್ತೀನಿ ಅಂತ ನಾನು ಅಂದ್ಕೊಂಡಿಲ್ಲ, ಅಥವಾ ಇವನು ಇಲ್ಲೇ ಅಂತ ಗೊತ್ತಿಲ್ಲ. ಸೊ ಆಮೇಲೆ ನಾನು ಇಲ್ಲಿ ಸ್ಟಾಫ್ ಆಗಿ ಬಂದಾಗ, ಆಗ್ಲೂ ಎಲ್ಲೋ ಡಿಪ್ಲೊಮಾ ಎಲ್ಲ ಮಾಡ್ಕೊಂಡಿದ್ದೆ. ಈಗ ರೆಗ್ಯುಲರ್ ಪೋಸ್ಟಲ್ಲಿ ಇದ್ದಾನೆ, ಇಲ್ಲೇ ಕೆಲಸ ಮಾಡ್ತಾ ಇದ್ದಾನೆ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ. ಮೇಡಮ್, ಅಂದರೆ ನನಗೆ ಅನಿಸ್ತಾ ಇರೋದು ಈಗ ಇಲ್ಲೇನು ನಾವು ಟೂರಲ್ಲಿ ನೋಡ್ಕೊಂಬಂದು, ಈಗ ನಾವೇನು ಮಧ್ಯಾಹ್ನದಿಂದ ಓಡಾಡ್ತಾ ಇದ್ದೀವಿ, ಇಲ್ಲಿ ನೋಡ್ಕೊಂಡು ಅನೇಕ ಮಕ್ಕಳು ನೋಡಿಕೊಂಡು ಮನಸ್ಸಿಗೆ ಫೀಲ್ ಮಾಡಿಕೊಂಡು ಅಯ್ಯೋ ಈ ಮಕ್ಳಿಗೆ ಇದಾರಲ್ಲ, ಸರೋಗ್ತಾರ ಇಲ್ವೋ ಅನ್ನೋ ಒಂದು ಗೊಂದಲದಲ್ಲಿ ಬರ್ತಾ ಇದೀವಲ್ಲ, ಅವರೆಲ್ಲ ಜಸ್ಟ್ ಪುಷ್ ಮಾಡಿ ಸ್ವಲ್ಪ ಮನಸ್ಸು ಮಾಡಿ ಹಿಂಗೆ ಆಗ್ಬಿಡ್ತಾರೆ. ಹೌದು, ಅದು ತೊಂದರೆನ ತೀವ್ರತೆ ಮೇಲೆ ಡಿಪೆಂಡ್ ಆಗಿರುತ್ತೆ. ತುಂಬ ತೊಂದರೆ ಇದ್ದು 10-15 ವರ್ಷ ಬಿಟ್ಕೊಂಡು ಬಂದರೆ ಆಗಲ್ಲ. ಚಿಕ್ಕ ವಯಸ್ಸಲ್ಲೇ ಬಂದರೆ ಕೆಲವು ಮಕ್ಕಳನ್ನ ಈ ಥರ ಮುಖ್ಯವಾಹಿನಿಗೆ ತರಬಹುದು, ಕೆಲವು ಮಕ್ಕಳನ್ನ ಒಂದು ಪಾರ್ಷಿಯಲ್ ಅಂತ, ಅಂದರೆ ಅವ್ರಿಗೆ ತುಂಬ 2-3 ತೊಂದರೆ ಎಲ್ಲ ಇದ್ದರೆ ಅವ್ರನ್ನ ಒಂದು ಕಾಲ ಮೇಲೆ ನಿಂತ್ಕೊಳ್ಳೋ ಹಂಗೆ ಮಾಡ್ಬೋದು. ಹಾಗಾಗಿ ನಾನು ಯಾರಿಗೂ ಸುಳ್ಳು ಭರವಸೆ ಕೊಡಲ್ಲ. ಆದರೆ ಬರೋ ಎಲ್ಲ ಮಕ್ಕಳೂ ಸಂದೇಶ ಥರ ಈ ಥರ ನಿಂತ್ಕೋತಾರೆ ಅಂತ. ಕೆಲವರಿಗೆ 4-5 ತೊಂದರೆ ಒಟ್ಟೊಟ್ಟಿಗೆ ಇರುತ್ತೆ. ಸೊ ಆಗ ನಮಗೆ ಎಷ್ಟೋ ಒಂದು ಇಂಡಿಪೆಂಡೆಂಟಾಗಿ ಮಾಡೋಂಗೆ ಆಗ್ಬೋದು. ನಾನು ನಿಮ್ಮ ಚಾನಲ್ ಮುಖಾಂತರ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಈ ತೊಂದರೆ ಇರೋ ವಿಶೇಷ ಮಕ್ಕಳಾಗಿರಬಹುದು ಅಥವಾ ವಯಸ್ಕರಾಗಿರಬಹುದು, ಯಾವಾಗ ಕಿವಿ ತೊಂದರೆ, ಮಾತಿನ ತೊಂದರೆ ಬರುತ್ತೆ ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಇಲ್ಲಿ ನಾನು ಈಗಾಗಲೇ ಹೇಳಿದೆ, ಬಂದು ಒಂದು 2 ವರ್ಷ ಇರ್ತಾರೆ, 3 ವರ್ಷ ಇರ್ತಾರೆ, ಕೆಲವರು 4 ವರ್ಷ ಇರ್ತಾರೆ. ಬಂದು ಹೋದವರಲ್ಲಿ ಹೆಚ್ಚು ಕಡಿಮೆ ಒಂದು ವರ್ಷಕ್ಕೆ ಈ ಥರ ಈ ಸ್ಕೂಲಲ್ಲಿ ಓದಿದವರು ನೀವು ಈಗಾಗಲೇ ನೋಡಿರ್ಬೋದು. 82 ಒಂದು ವರ್ಷಕ್ಕೆ, ಇನ್ನೊಂದಕ್ಕೆ 108, 162. ಮೊನ್ನೆ ಮಾಡಿದ್ರಲ್ಲಿ 170 ಮಕ್ಕಳನ್ನ ನಾವು ಮುಖ್ಯವಾಹಿನಿ ಕಳಿಸಿದ್ವಿ, ಗ್ರ್ಯಾಜುಯೇಟ್ಸ್. ಈಗ ನೀವು ನಿಮ್ಮ ಮಕ್ಕಳು LKG UKG ಎಲ್ಲ ಓದ ತಕ್ಷಣ ಅವ್ರಿಗೆ ಗ್ರ್ಯಾಜುಯೇಷನ್ ಡೇ ಮಾಡ್ತೀರಿ, ನಾವು ನಮ್ಮ ಮಕ್ಕಳಿಗೂ ಹಾಗೆ ಮಾಡ್ತೀವಿ. ಸೊ ಅದು ಮಾಡಿಕೊಂಡು ಅವ್ರು ಮುಂದೆ ಹೋಗ್ತಾರೆ. ನೋಡಿ, ಅಲ್ಲಿ ಗ್ರ್ಯಾಜುಯೇಷನ್ ಡೇ ಫೋಟೋ ಇದೆಯಾ? ಇಲ್ಲ ಏನು? ಹಾಂ, ನೋಡಿ ಈ ಥರ ಗ್ರ್ಯಾಜುಯೇಷನ್ ಡೇ ನಾನು ವಿಡಿಯೋನು ಕಳಿಸ್ತೀನಿ. ಸಂದೇಶ್ ಸ್ಮೈಲಿಂಗ್ ಸಂದೇಶ್ ಮೇಲೆ ಯಾವಾಗ ನಗ್ತಾ ಇರ್ತಾರೆ. ಆಲ್ ದ ಬೆಸ್ಟ್. ಈ ಒಂದು ವಿಭಾಗದಲ್ಲಿ ಬೇರೆ ಬೇರೆ ಕೋರ್ಸ್ ಸಹ ಕೊಡ್ತಾರೆ. ನಾನು ಆಗಲೇ ಹೇಳ್ದಂಗೆ ವಿಶೇಷ ಶಿಕ್ಷಣಕ್ಕೆ ಸಂಬಂಧಪಟ್ಟ B.Ed M.Ed ಅಂತ. ಸಾಮಾನ್ಯ ಜನಗಳಿಗೆ ಇದು ಗೊತ್ತಾಗಲ್ಲ. ನಾನು ಈ ಮೂಲಕ ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ನಮ್ಮ ವೆಬ್ಸೈಟ್ ನೋಡಿದ್ರೆ ಇಲ್ಲಿ ಡಿಗ್ರಿ ಆದಮೇಲೆ ಇಲ್ಲಿ ಬಂದರೆ 2 ವರ್ಷ B.Ed 2 ವರ್ಷ M.Ed ಮಾಡಬೇಕಾಗುತ್ತೆ. ಆಫ್ಟರ್ BSc ಯಾವುದಾದ್ರೂ ಪರವಾಗಿಲ್ಲ, ಯಾವುದೇ ಡಿಗ್ರಿ ಆದರೂ ಪರವಾಗಿಲ್ಲ. BA B.Ed BA ಆದಮೇಲೆ ಒಂದು ಪದವಿ ಇರಬೇಕು, ಯಾವ ಪದವಿ ಆದರೂ ಪರವಾಗಿಲ್ಲ. ಹಾಂ, ಅವ್ರು ಇಲ್ಲಿ ಬಂದರೆ B.Ed ಮಾಡಿದರೆ ಈ ಥರ ವಿಶೇಷ ಮಕ್ಕಳಿಗೂ ಶಿಕ್ಷಕರಾಗಿ ಕೆಲಸ ಮಾಡ್ಬೋದು, ಬೇರೆ ಮಕ್ಕಳಿಗೂ ಶಿಕ್ಷಕರಾಗಿ ಕೆಲಸ ಮಾಡಬಹುದು.
ತುಂಬ ಸ್ಕೋಪ್ ಇದೆ. ಅವ್ರು ಇಂಡಿಪೆಂಡೆಂಟಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಈಗ ಎಲ್ಲ ಶಾಲೆಗಳಲ್ಲಿ ಈ ಥರ ಟೀಚರ್ಸ್ನ ಇದು ಮಾಡ್ತಾ ಇದ್ದಾರೆ. ಸೊ ನಾನು ಕೇಳ್ಕೊಡೋದು ಈ ಥರದ್ದೆಲ್ಲ ಉಪಯೋಗ ಇದೆ, ಜನಗಳು ಅದರ ಉಪಯೋಗನ ಪಡ್ಕೋಬೇಕು. ನಾವು ಸಮಾಜದಲ್ಲಿ ಗಮನಿಸ್ತಿರ್ತೀವಿ, ನಮಗೆ ದೇವರು ಎಲ್ಲವನ್ನು ಕೊಟ್ಟಿರೋ ಕಾರಣಕ್ಕೆ ನಮಗೆ ಅದ್ರ ಬಗ್ಗೆ ಗೌರವ ಇಲ್ಲ, ಪ್ರೀತಿ ಇಲ್ಲ, ಅದ್ರ ಬಗ್ಗೆ ನಮಗೆ ಸಿಕ್ಕಿರುವ ಆ ಸಂಪತ್ತಿನ ಬಗ್ಗೆ ನಮಗೆ ಬೆಲೆಯೇ ಗೊತ್ತಿಲ್ಲ ನಮ್ಗೆ ಅದರದ್ದು. ಆದರೆ ನೋಡಿ, ಒಂದು ಕಿವಿ ಕೇಳಿಸಿ ಹೋದರೆ ಅದು ಡೈರೆಕ್ಟ್ಲಿ ಮಾತು ಬರೋದಕ್ಕೆ ಸಮಸ್ಯೆ ಆಗಿಬಿಡುತ್ತೆ. ನಾವು ಮೊನ್ನೆ ಪ್ರಜಾವಾಣಿ ಎಡಿಟರ್ ಸರ್ ರವೀಂದ್ರ ಭಟ್ರ ಜೊತೆ ಮಾತಾಡ್ತಿದ್ದಾಗ ಅವ್ರ ಮಗನಿಗೆ ಕೂಡ ಕಿವಿ ಮತ್ತು ಮಾತನಾಡೋ ಸಮಸ್ಯೆ ಇದ್ದಾಗ, ಕಣ್ಣು ಇಲ್ಲದೇ ಇರೋದಕ್ಕಿಂತಲೂ ಬಹಳ ಕಷ್ಟವಾದ ಸಮಸ್ಯೆ ಕಿವಿ ಕೇಳಿಸ್ತಿರುತ್ತೆ. ಯಾಕಂದರೆ ಕಣ್ಣಿಲ್ಲದೆ ಇರೋ ಕಿವಿ ಕೇಳಿಸ್ತಿರುತ್ತೆ, ಮಾತು ಬಂದ್ಬಿಡುತ್ತೆ, ಪದಗಳು ಕಿವಿಗೆ ಹೋಗ್ತಿರೋದ್ರಿಂದ ಜಗತ್ತು ಒಂದು ರೀತಿ ಅರ್ಥ ಆಗ್ಬಿಡುತ್ತೆ, ಜಗತ್ತು ಒಂಥರ ವರ್ಚುವಲ್ ಜಗತ್ತು ಅರ್ಥ ಆಗ್ಬಿಡುತ್ತೆ. ಆದರೆ ಕಣ್ಣಿದ್ದು ಕಿವಿ ಕೇಳಿಸೋದು ಏನಾಗುತ್ತೆ, ಯಾವುದೇ ಪದಗಳು ಬೀಳದೇ ಇರೋದ್ರಿಂದ ವೊಕ್ಯಾಬ್ಯುಲರಿಯೇ ಡೆವಲಪ್ ಆಗಲ್ಲ, ಮಾತು ಬರೋಲ್ಲ, ಇಡೀ ಜಗತ್ತು ಬೇರೆ ಥರ ಅರ್ಥ ಆಗ್ಬಿಡುತ್ತೆ ಅವ್ರಿಗೆ. ಸೊ ಹಾಗಾಗಿ ಈ ಸಮಸ್ಯೆಯನ್ನು ನಾವು ಗಮನಿಸೋದೇ ಬಿಟ್ಬಿಡ್ತೀವಿ, ಸಮಾಜದಲ್ಲಿ ಉಪೇಕ್ಷೆ ಮಾಡಿ ಯಾರೋ ಕಿವಿ ಕೇಳಿಸಿದ್ರೆ ಕಿವುಡ ಅಂತ ಬೈದ್ಬಿಡ್ತೀವಿ ಅಸಹ್ಯವಾಗಿ. ಸೊ ಇದನ್ನೆಲ್ಲ ಬಿಟ್ಟು ನಾವು ಅವ್ರ ಕಡೆಗೆ ಮಾನವೀಯವಾಗಿ ನೋಡುವಂಥ ಒಂದು ದಿನ ಬರಬೇಕು. ನಾವೆಲ್ಲರೂ ಮನುಷ್ಯರ ಕಡೆ ಹೋಗಬೇಕು ಅಂತ ನಾನು ಕೇಳ್ಕೊತೀನಿ. ಭಾಳ ಮುಖ್ಯವಾಗಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದಷ್ಟೇ, ನಿಮ್ಮ ಮನೆಯಲ್ಲಿ ಇಲ್ಲದೆ ಇರ್ಬೋದು ಈ ಸಮಸ್ಯೆ ಇರೋ ಮಕ್ಕಳುಗಳು ಅಥವಾ ಹಿರಿಯರು, ನಿಮ್ಮ ಸ್ನೇಹಿತರ ಮನೆಯಲ್ಲೋ ಅಕ್ಕಪಕ್ಕದಲ್ಲೂ ಇದ್ದರೆ ಇಡೀ ವಿಶ್ವದಲ್ಲೇ ಅತ್ಯುತ್ಕೃಷ್ಟವಾದಂತಹ ಸಂಸ್ಥೆ ವಾಕ್ ಮತ್ತು ಶ್ರವಣಕ್ಕೆ ಸಂಬಂಧಪಟ್ಟಂಥ ಸಂಸ್ಥೆ ನಮ್ಮ ಹೆಮ್ಮೆಯ ಮೈಸೂರಿನಲ್ಲಿದೆ, ಅರಮನೆ ನಗರಿ ಮೈಸೂರಿನಲ್ಲಿದೆ. ಇಲ್ಲಿಗೆ ರೆಫರ್ ಮಾಡಿ. ಇದು ಸರ್ಕಾರಿ ಸಂಸ್ಥೆ, ಕೇಂದ್ರ ಸರ್ಕಾರದ ಸಂಸ್ಥೆ. ಬರೀ 50 ರೂಪಾಯಿ ಎಂಟ್ರಿ ಫೀಸು, 1000 ರೂಪಾಯಿನಲ್ಲಿ ಚಿಕಿತ್ಸೆನೇ ಮುಗಿದೋಗುತ್ತೆ. ಸೊ ಹಾಗಾಗಿ ಬನ್ನಿ ಅಂತ ಕೇಳ್ಕೊತೀನಿ. ಎಲ್ಲರೂ ಬನ್ನಿ. ಇಲ್ಲಿ ನಿಮಗೆ ನಿಮ್ಮ ಮಗುಗಾಗಿರುವ ಅಥವಾ ನಿಮ್ಮ ಮನೆ ಹಿರಿಯರಿಗಾಗಿರುವಂಥ ಶ್ರವಣ ದೋಷ, ಮಾತು ದೋಷ, ಯಾವುದೋ ದೇವ್ರ ಶಾಪ, ನಿಮ್ಮ ಪೂರ್ವಜನ್ಮದ ಕರ್ಮ, ಇನ್ನೊಂದು ನಮ್ಮ ಹಣೆ ಬರ ಇತ್ಯಾದಿ ಕೊರಗೋ ಬದಲು ಇಲ್ಲಿಗೆ ಬಂದರೆ ವೈಜ್ಞಾನಿಕ ರೀತಿಯಲ್ಲಿ ಚಿಕಿತ್ಸೆ ಇದೆ, ವೈಜ್ಞಾನಿಕ ರೀತಿಯಲ್ಲಿ ಹಂತ ಹಂತವಾಗಿ ಕ್ರಮಬದ್ಧವಾಗಿ ಚಿಕಿತ್ಸೆ ಇದೆ. ಸೊ ಹಾಗಾಗಿ ಯಾವುದೂ ಇಲ್ಲಿ ಲಂಚ ಇಲ್ಲ, ಇನ್ನೊಂದಿಲ್ಲ, ಏನೂ ಇಲ್ಲ. ಬಹಳ ಹಸನ್ಮುಖಿ ಸಿಬ್ಬಂದಿ ವರ್ಗ, ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೋತಾರೆ ಮತ್ತು ಅತ್ಯಾಧುನಿಕ ಉಪಕರಣಗಳಿದ್ದಾವೆ ಇಲ್ಲಿ. ಅದು ಬಹಳ ಮುಖ್ಯವಾಗಿ ನಾವು ಗಮನಿಸಿದಂಥದ್ದು. ವೆರಿ ಸ್ಟೇಟ್ ಆಫ್ ದಿ ಆರ್ಟ್, ಫುಲ್ಲಿ ಪ್ಲೇಸ್ಡ್, ಫುಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಡ್ ಇದು ಸೆಂಟ್ರ್ ಇದು. ಹಾಗಾಗಿ ಮೇಡಮ್ ಬಹಳ ಧನ್ಯವಾದ ತಮಗೆ. ಇಡೀ ಒಂದು ಅರ್ಧ ದಿವಸ ನಮ್ಮ ಜೊತೆಗೆ ಬಂದ್ರಿ, ನಿಮ್ಮ ಸಂಸ್ಥೆ ಎಲ್ಲ ತೋರಿಸಿದ್ರಿ. ಹಾಗಾಗಿ ಆ್ಯಂಡ್ ಇದು ಎಲ್ಲರೂ ಸದುಪಯೋಗ ಪಡಿಸ್ಕೊಂಡ್ರೆ ಈ ವಿಡಿಯೋ ಉದ್ದೇಶ ಸಾರ್ಥಕ. ಹಾಗಾಗಿ ನಂಬರ್ಸ್ ಹಾಕಿರ್ತೀನಿ ಸಂಸ್ಥೆದ್ದು, ಕಾಲ್ ಮಾಡಿ ಬನ್ನಿ. ಕೇಂದ್ರ ಸರ್ಕಾರಿ ರಜಾ ದಿನಗಳನ್ನು ಬಿಟ್ಟು, ಶನಿವಾರ ಭಾನುವಾರ ಬಿಟ್ಟು ಸೋಮವಾರದಿಂದ ಶುಕ್ರವಾರ ಇದು ಕೆಲಸ ಮಾಡುತ್ತೆ. ನೀವು ಫೋನ್ ಕೂಡ ಮಾಡಬೇಕಾಗಿಲ್ಲ, ನೇರವಾಗಿ ವಾಕಿನ್ ಬರ್ಬೋದು, ಅಥವಾ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿದ್ರೆ ಆನ್ಲೈನ್ ಮೂಲಕ ಮಾಡ್ಬೋದು. ಫೋನ್ ಮಾಡಿಕೊಂಡು ಟೈಮ್ ಕೇಳ್ಕೊಂಬರ್ಬೋದು. ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಒಂದು ಸರ್ಕಾರಿ ಸಂಸ್ಥೆ, ಇಡೀ ನಮ್ಮ ಭಾರತದಲ್ಲಿ ಎಲ್ಲ ಸರ್ಕಾರಿ ಸಂಸ್ಥೆಗಳು ಈ ರೀತಿ ಆಗಿಬಿಟ್ಟು ಈ ಥರದ್ದೆಲ್ಲ ಸಿಬ್ಬಂದಿ ವರ್ಗ, ಈ ಥರ ನಾಯಕರೆಲ್ಲ ಸಿಕ್ಕರೆ ಇನ್ನೂ ಚೆನ್ನಾಗಾಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಹಾಗಾಗಿ ಮೇಡಮ್ ಧನ್ಯವಾದ ತಮಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ನಾವು ಮೈಸೂರಿಗೆ ಬಂದು ನಮಗೂ ಸಂತೋಷ ಆಯಿತು. ಥ್ಯಾಂಕ್ ಯು ಸೋ ಮಚ್. ಏನೇ ಡೌಟ್ಸ್ ಇದ್ದರೂ ಈ ನಂಬರ್ ಹಾಕಿರ್ತೀನಿ, ಕರೆ ಮಾಡಿ ಕೇಳಿ.